ಅಲ್ಲ, ಈಗ ರಾಘವೇಂದ್ರ ದರ್ಶನ್ ಅವ್ರ ಫ್ಯಾನ್ ಅಂತ ಹೇಳ್ಕೊಂಡು ಇಲ್ಲೆಲ್ಲ ಗಲಾಟೆ ಮಾಡಿದಾರೆ. ಎಲ್ಲ ರೌಡಿ ಜಮ್ ಮಾಡೋದು, ಎಲ್ಲ ರೌಡಿ ಜಮ್. ನಾನು ದರ್ಶನ್ ಫ್ಯಾನು, ನಾನು ಆ ಥರ ಈ ಥರ ಇದೀನಿ, ನಾನು ಅಷ್ಟು ರೌಡಿ ಇದಾರೆ, ನನಗೆ ಇಷ್ಟು ರೌಡಿ ಇದ್ದಾರೆ, ಯಾರು ನನಗೆ ಮಾತಾಡ್ಸ್ಲಿ ಅಂತಂದೇಳಿ ನಮ್ಮ ಎಲ್ಲ ಹೇಳೋನು. ನಮ್ಮ ಮುಖನೂ ನೋಡೋಣ, ಇಲ್ಲಿ ಆಟ ಯಾರ್ಯಾರ್ದ ಬಾಡಿಗೆ ತಂದು ಆಟ ಹೊಡಿಯೋನು. ಆಮೇಲೆ ನಮ್ಮ ಮುಖನೂ ನಾನು ಹಿಂದ್ಗಡೆ ಹೋಗ್ದಂಗೆ ಆಗ್ಬಿಟ್ಟು. ಇವತ್ತು ಪೊಲೀಸ್ ಬಂದಾಗ ನೀವು ಬಂದಾಗ ಹೋಗಿ ನೋಡ್ಕೊಂಬಂದಿ ನೋಡಿ ಸರ್, ಹಿಂಗೆ ರೌಡಿ ಮಾಡೋನು. ನಾನು ಒಂಟಿ ಓಡಾಡೋದೇ ಕಷ್ಟ ಆಗ್ಬಿಡು ಸರ್, ಹೆದರಿಕೊಂಬಿಡ್ತಿದ್ದೆ. ಅವ್ನು ಏನು ಮಾಡ್ತಾನೆ ಎಲ್ಲೋ, ನಾನು ಪೇಟೆಗೆ ಹೋಗೋದೇ ಬಿಟ್ಟೆ. ಎಲ್ಲ ಕೆಟ್ಟ ಮಾತೆಲ್ಲ ಒರೆಸ್ಬಿಟ್ರು ನನ್ನ ಮೇಲೆ. ನೀವೇ ಕಳ್ತನ ಮಾಡಿರ, ನೀವೇ ಬಚ್ಚಿಕೊಂಡಿರ, ಹಾಗೆ ಹೀಗೆ ಅಂತ ಹೇಳಿದ್ರು. ಆಯ್ತು ಬಿಡು ಅಂತಂದ್ರೆ ನನ್ನ ಗಂಡನ. ಆಮೇಲೆ ನನ್ನ ಗಂಡ ಇದು ಇಲ್ಲಿ ಬಾರ್ ಹತ್ರ, ಇಲ್ಲೇ ಒಂದು ಬಾರ್ ಐತಲ್ಲ, ಕೀರ್ತಿ ಬಾರ ಅಂತದೈತೆ, ಆ ಬಾರ್ ಹತ್ರ ಅವ್ರು ಎಣ್ಣೆ ಹೊಡಿಯೋಕೆ ಹೋಗಿದ್ರು. ಈ ಮನೆಗೆ ಬಂದಮೇಲೆ ಅವ್ರ ಹಿಂಬಲ್ ಹತ್ಕೊಂಡು ಹೋಗಿ ಅವ್ರನ್ನೆಲ್ಲ ಎದುರಿಸ್ತಾನೆ. ಏನು ನಿನ್ನ ಹೆಂಡ್ತಿ ಸುಮ್ಮನೆ ನಮ್ಮ ಮೇಲೆಲ್ಲ ಕಳ್ತನ ಹೊರ್ಸಿದ್ಲು, ಹಂಗೆ ಹಿಂಗೆ, ನಾವು ಕಳ್ಳರಾಗಿದ್ದೀವ, ನಾವು ಆಗದೀವ, ಹೀಗದೀವ. ನಮ್ಮ ಮನೆಯವರು ಬಾರ್ ಹತ್ರ ಹೋಗ್ದಂಗೆ ಅವ್ರನ್ನ ಎದುರಿಸ್ಬಿಟ್ಟು ನೀನು ಕುತ್ತಿಗೆಜಿಗೆ ಸಾಯಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಅವ್ರು ಅದು ನನಗೆ ಹೇಳ್ದಂಗೆ ಅದನ್ನೇ ಯೋಚನೆ ಇಟ್ಕೊಂಡು ಒಂದು ದಿವಸ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ಬಿಟ್ರು. ಎಲ್ಲ ಹೋಗಿ ಸಿರಿಗೆರೆ ಹತ್ರ ಈ ಥರ ಎಲ್ಲ ಎದುರಿಸ್ಬಿಟ್ರು. ನಮ್ಗೆ ಸುಮ್ಮನೆ ಆಗ್ಬಿಟ್ಟಿವಿ ಸರ್, ನಾವು ಏನೇನು ಮಾತಾಡೋಕ್ಕಾಗಲಿಲ್ಲ. ಹೋದ್ರೆ ಹೋಗ್ತದೆ ಬಿಡಮ್ಮ ಅಂತಂದೇಳಿ ಎಲ್ಲ ನಮ್ಮ ಅಕ್ಕರಿಗೆಲ್ಲ ಬೈದರು. ಹೋದ್ರೆ ಹೋಗತಿ, ಅವಳು ಚೆನ್ನಾಗಿ ಮೆರಿತಾಳೆ, ಹಂಗೆ ಡ್ರೆಸ್ ಮಾಡ್ಕೊಂಡು ಇಲ್ಲಿ ಬಂದು ಏನೇ, ನಾನೇನು ಕಾಣಂಗಿಲ್ಲ ಮುಖನ, ಏನೇ ನೀವೇ ಈ ಥರ ಇರೋದು, ಹಾಗೆ ಹೀಗೆ ಎಂತೆಂತ ಮಾತಾಡೋಳತ್ತೀಯ. ಆ ಕೆಟ್ಟ ಮಾತೆಲ್ಲ ಯಾಕಾಡ, ನಾನು ಸುಮ್ಮನೆ ಆದೆ ಸರ್. ರಾಘವೇಂದ್ರನ ಹೆಂಡತಿ, ರಾಘವೇಂದ್ರ ಹೆಂಡ್ತಿ ಸಹನ ನನಗೇನೆ ಬೈಯಕತ್ತಿದ್ಲು. ಹಂಗಂದು ಆ ಕಡೆ ಮುಖ ತೋರಿಸ್ದಂಗಲ್ಲ. ಅವಳು ಆ ಅಜ್ಜಿ ದುಡ್ಡು ಕೊಡ್ಬೇಕಾಯ್ತಂತೆ, ಅಲ್ಲಿದ್ಲು ಬಾರ್ ಹತ್ರ. ಆ ಅಜ್ಜಿ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡ್ಲು. ಅಜ್ಜಿ ಅವ್ರು ಒಳ್ಳೆಯವರಲ್ಲ, ಆಕಿ ಗೌರಮ್ಗೆ ಹೇಳ್ತಿದ್ದು ನಾನು, ಅಕ್ಕ ಒಳ್ಳೆಯವರಲ್ಲ ಅವರು, ಬಿಡ್ಕೋಬೇಡ ಅಂದರೆ ಅವಳು ಕೊನೆಗೆ ಅವ್ರ ಮನೆಗೆ ಇಟ್ಕೊಂಡ್ಲು ಕರ್ಕೊಂಬಂದು. ಈಗ ನಿಮ್ ದುಡ್ಡು ತಗೊಂಡು ದರ್ಶನ್ ಅವ್ರ ಹತ್ರ ಹೋಗಿದ್ರು, ನಿಮ್ ಮನೇಲಿ ಒಡ್ಬೇಕದ್ದು ಅಂದ್ರೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಅಂತ ಹೇಳಿ ಹಾಕ್ಕೊಂಬಂದು, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಬಂದ್ರು. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹಂಗೆ ಒಳ್ಳೆ ಹಳದಿದು ಡ್ರೆಸ್, ಅವನು ಒಳ್ಳೆ ಜೀನ್ಸ್ ಪ್ಯಾಂಟು ಹಿಂಗೆ. ನಾನು ಕೇಳ್ತಿದ್ದೆ, ಇಷ್ಟೊಂದು ಬಟ್ಟೆ ಪೊಲೀಸ್ನರಿಗೆ ಅಂದೆ, ಇಷ್ಟ ಒಳ್ಳೆ ಬಟ್ಟೆ ಎಲ್ಲಿ ಬಂದ್ವು, ಅರ್ಕ ಪರ್ಕ ಹಾಕ್ಯಂತಿದ್ದೆಲ್ಲೋ, ಉಣ್ಣಕ್ಕಿದ್ದಲ್ಲಿ ನಾನು ಕೊಟ್ಟಿನಿ, ನಾನು ಊಟ ಕೊಟ್ಟಿನಿ, ಇಷ್ಟಕ್ಕೊಂದು ಬಟ್ಟೆ ಎಲ್ಲ ಬಂದ್ವು, ನಂದೇ ಬಂಗಾರ ಮಾರ್ಕೊಂಡು ತಗೊಂಬಂದಿರಲ್ಲ ನಾನು ಅಂದೆ. ಅದಕ್ಕೆ ಹ್ಞೂ ಅಂತ ಅವರು ಸುಮ್ಮನೆ ಇದ್ದ, ಆ ಮಾತಿಗೆ ಏನು ಮಾತಾಡಲಿಲ್ಲ, ಸುಮ್ಮನೆ ನಿಂತ್ಕೊಂಡದ್ದ ಕೈ ಕಟ್ಕೊಂಡು. ನಾನು ದರ್ಶನ್ ಫ್ಯಾನು, ನಾನು ಆ ಸಂಘದನು ಈ ಸಂಘದನು ಅಂತ ಹೇಳಿದೆ ಸರ್. ಆ ಸಂಘದ ಹೆಸರು ನನಗೇನು ಗೊತ್ತಾಗಲಿಲ್ಲ, ಒಟ್ಟೆ ಎಲ್ಲ ಈ ಸಂಘದ ನಾನು ಅಂದ್ರೆ. ಅದಕ್ಕೇನಮ್ಮ ಅವರು ಆಯ್ತು ಹೋಗು ಅಂತಂದೇಳಿ ನನ್ನ ಮನೆಗೆ ಕಳಿಸಿದ್ರು. ಅವ್ರನ್ನ ಅಲ್ಲೇ ಹಿಡ್ಕೊಂಡ್ರು. ಅವಳು ಪೊಲೀಸ್ನವ್ರು ಅವಳಿಗೆ ಕಣ್ಣು ಹೊಡಿಯೋರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.